ನಾನು ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಅಧ್ಯಕ್ಷರು, ಸೆಂಟ್ರಲ್ ಅಧ್ಯಕ್ಷರು ನಮ್ಮ ಗೌಡ್ರು ಬಂದಿದ್ದಾರೆ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತರು ಕಳೆದ 5 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸರಿಯಾದ ಸ್ಪಂದನೆ ಮಾಡಿದೆ. ಮುಖ್ಯಮಂತ್ರಿಗಳ ಆಫೀಸ್ಗೆ ಹೋದಾಗ ಅವ್ರನ್ನ ನೀವು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗ್ರಿ, ಟೆಂಟೆಲ್ಲ ಕಿತ್ತಾಕಿ ಅಂತ ಪೊಲೀಸವ್ರಿಗೆ ಹೇಳಿದ್ದಾರೆ. ಪೊಲೀಸವ್ರನ್ನೆಲ್ಲ ಟೆಂಟು ಬಂದು ಕಿತ್ತಾಕಿ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆಗ ಮಾಧ್ಯಮದವರು ಬಂದಿದ್ದಾರೆ ಅಂತೇಳಿ ಪೊಲೀಸರು ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಇಲ್ಲ ಅಂದರೆ ನೆನ್ನೆನೇ ಟೆಂಟ್ ಕಿತ್ತಾಕೋದು. ಅಂದರೆ ಈ ಸರ್ಕಾರ ಹೋರಾಟ ಮಾಡೋದ್ರ ಮೇಲೂ ದೌರ್ಜನ್ಯ ಮಾಡ್ತಾರೆ. ಅಂದರೆ ಸಂವಿಧಾನದ ಪುಸ್ತಕನ ಯಾವಾಗೂ ಜೋಬಲ್ಲೇ ಇಟ್ಕೊಂಡಿರ್ತಾರೆ. ಅಂಬೇಡ್ಕರ್ ಹೆಸರನ್ನು ದಿನ ಹೇಳ್ತಾನೆ ಇರ್ತಾರೆ. ಆದರೆ ಇಲ್ಲಿ ಮಾಡೋದು ಮಾತ್ರ ಅನಾಚಾರ. ಅದೇನು ಹೇಳ್ತಾರೆ, ಮನೆ ಮುಂದೆ ಬೃಂದಾವನ ಮಾಡೋದು ಅನಾಚಾರ. ಇಲ್ಲಿ ಹೋರಾಟಕ್ಕೆ ಮಾಡುವಂಥದ್ದಕ್ಕೆ ಇರೋವಂಥದ್ದು ಸ್ಥಳ ಇದು. ಆ ಹೋರಾಟಕ್ಕೆ ಹತ್ತಿಕ್ಕುವಂಥ ಒಂದು ನೀಚ ಕೆಲಸವನ್ನು ಈ ಕಾಂಗ್ರೆಸ್ ಮಾಡ್ತಾಯಿದೆ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನಾದರೂ ಈ ಥರ ಟೆಂಟ್ ಕಿತ್ತಾಕೋದು, ಶಾಮಿಯಾನ ಕಿತ್ತಾಕೋದು, ಅವ್ರಿಗೆ ಕುಡಿಯೋ ನೀರು ಕೊಡದೇ ಇರೋದು, ಟಾಯ್ಲೆಟ್ಗಳನ್ನೆಲ್ಲ ಬೀಗ ಹಾಕಿರೋದು, ಇವೆಲ್ಲ ಏನಾನ ಮಾಡಿದ್ರೆ ನಾನೇ ಇಲ್ಲಿಗೆ ಬರಬೇಕಾಗ್ತೈತೆ. ಹುಷಾರಾಗಿರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಇವತ್ತು ನಾವು ಅವರ ಡಿಮ್ಯಾಂಡ್ ಏನಿದೆ, ಅವರ ಬೇಡಿಕೆ ಏನಿದೆ, ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇಲ್ಲೇ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ 15,000 ಕೊಡ್ತೀರಿ ಅಂತ ಅವ್ರ ಪ್ರಣಾಳಿಕೆಯಲ್ಲೇ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಮಿನಿ ಅಂಗನವಾಡಿಯವರಿಗೆ 7ರಿಂದ 10,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ಇಮಿಡಿಯೇಟಾಗಿ 2 ವರ್ಷ ಆಗಿದೆ. 2 ವರ್ಷ ಆದ್ರೂ ಕೂಡ ಅವರು ಅಸೆಂಬ್ಲಿಯಲ್ಲಿ ನಾನು 85 ಘೋಷಣೆಗಳನ್ನು ಮಾಡಿದ್ದೆ, 85ನೂ ಕೊಟ್ಟಿದ್ದೀನಿ ಅಂತ. ಯಾಕೆ ಇದರಲ್ಲಿ ಮರ್ತೋದ್ರನಪ್ಪ? ಈ ಘೋಷಣೆ ಯಾರು ಮಾಡಿದ್ದು? ನಾವು ಮಾಡಿಲ್ಲ. ಘೋಷಣೆ ಮಾಡಿರೋರು ನೀವು. ಕೊಡಿ, ನಿಮ್ಮ ಮಾನ ಮರ್ಯಾದೆ ಇದ್ದರೆ ಕೊಡಿ. ಇಲ್ಲಾಂದರೆ ನಾವು ಘೋಷಣೆ ಮಾಡಿಲ್ಲ ಅಂತ ಆದ್ರೂ ಹೇಳಿ, ಕ್ಲಾರಿಫಿಕೇಷನ್. ಕೈ ತಪ್ಪಿಂದ ಔಟಿದೆ, ನಾವು ಟೈಪ್ ಮಾಡೋಕ್ಕಿರಲಿಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಅವರು ಕ್ಲರ್ಕು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಅದಾದರೂ ಹೇಳಿ. ಕಾಂಗ್ರೆಸ್ ಆಫೀಸ್ ಮಿಸ್ಟೇಕ್ ಆದರೂ ಹೇಳಿ. ಹೇಳಿದೆ ನೀವು. ಇವತ್ತು ಅಂಗನವಾಡಿಯ ತಾಯಂದಿರು ಬಂದು ಬೀದಿಯಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಿರಲ್ಲ. ಎಷ್ಟು ದುರಹಂಕಾರ ಇರಬೇಕು ನಿಮಗೆಲ್ಲ, ಸರ್ಕಾರದಕ್ಕೆ ಎಷ್ಟು ದುರಹಂಕಾರ ಇರಬೇಕು. ತೆರಿಗೆಗಳ ಮೇಲೆ ತೆರಿಗೆ, ಪೆಟ್ರೋಲು, ಡೀಸಲ್ಲು, ಹಾಲು, ಆಲ್ಕೋಹಾಲು, ಏನೇನಾಯಿತು, ನೀರು ಬೆಲೆ ಏರಿಕೆ ಒಂದು ಕಡೆ. ಇಷ್ಟೆಲ್ಲ ತೆರಿಗೆ ಬಂದ್ರು ಅವ್ರು ಕೊಡೋಕ್ಕೇನು ದಾಡಿ ನಿಮಗೆ? ಇಷ್ಟೊಂದು ತೆರಿಗೆ ಮಾಡಿದ್ದೀರಲ್ಲ. ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ತೆರಿಗೆ ಹಾಕಿದ್ದೀರ ಹೊಸದಾಗಿ. ಒಂದು ನಯ ಪೈಸೆ ತೆರಿಗೆ ಹಾಕಲ್ಲ ಅಂತೇಳಿ ಅಧಿಕಾರಕ್ಕೆ ಬಂದವ್ರು ನೀವು 20,000 ಕೋಟಿಗೆ ಹೆಚ್ಚು ತೆರಿಗೆ ಹಾಕಿದ್ದೀರಲ್ಲ. ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಯನ್ನು ಯಾಕೆ ಈಡೇರಿಸ್ತಾರ? ಅದಕ್ಕೋಸ್ಕರ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದೀರಿ. ಕಾಂಗ್ರೆಸ್ ಅವರ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿತ್ತೋ ಅದನ್ನಾದರೂ ಮಿನಿಮಮ್ ಈಡೇರಿಸಿ. ಅವರು 25,000 ಕೇಳ್ತಾ ಇದ್ದಾರೆ. ಫಸ್ಟು ನೀವು ಹೇಳಿರೋದನ್ನ ಈಡೇರಿಸಿ. ಅವ್ರನ್ನ ಕರೆದು ಮಾತಾಡೋವಂಥ ಸೌಜನ್ಯ ಆದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮಾಡಿ. ಇಲ್ಲಾಂದರೆ ಗಂಟು ಮೂಟೆ ಅವ್ರನ್ನ ಗಂಟು ಮೂಟೆ ಕಟ್ಕೊಂಡು ಹೋಗುವಂದ್ರಲ್ಲ, ನಿಮ್ಮನ್ನು ಜನ ಆದಷ್ಟು ಶೀಘ್ರವಾಗಿ ಗಂಟು ಮೂಟೆ ಕಟ್ಟಿಸಿ ನಿಮ್ಮನ್ನು ಕಳಿಸ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒತ್ತು ಕಿತ್ತಂತಿದ್ದು. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ CM? ಮಾಡೇ ಆಗೇಬೇಕಲ್ಲ. ಶಾಡೋ CM ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದ್ದೀರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನು ಮಾಡ್ತಾರೆ ಇವರು? ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ. DK ಯಾರ ಹತ್ರ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಯಾರ ಹತ್ರ ಮಾತಾಡಿದ್ದಾರೆ, ಅವರೆಲ್ಲ ನಮ್ಗೆ ಹೇಳ್ತಾರೆ. ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. 15 ಅಥವಾ 16 ಅವತ್ತೇನಾನ ಅಮಾವಾಸ್ಯೆ ಪೌರ್ಣ. ಯಾಕಂದರೆ ಇವರು ಡಿ.ಕೆ. ಶಿವಕುಮಾರು ಅಮಾವಾಸ್ಯೆ ಇದ್ದರೆ ಪೌರ್ಣಮಿ ಇದ್ದರೆ ಅವ್ರ ಅಧಿಕಾರ ತಗೊಳಲ್ಲ. ಅವರು ಶಿವನ ಭಕ್ತರಲ್ಲ, ಅವರೇ ಹೇಳ್ಕೊಂಡಾಗೆ. ಅದು ಯಾವ ಶಿವನೋ ಗೊತ್ತಿಲ್ಲ.
ಅವ್ರು ಹೇಳಿರೋ ಪ್ರಕಾರ ಅವತ್ತೇ ನಾನು ಅಮಾವಾಸ್ಯೆ ಪೌರ್ಣಮಿ ಇದ್ದರೆ ತಗೊಳಲ್ಲ, ಇಲ್ಲ ಅಂದರೆ 15-16 ಫಿಕ್ಸ್ ಡೇಟ್ ಗ್ಯಾರಂಟಿ ಟ್ರಾನ್ಸ್ಫರ್, ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ಏನು ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ಸರ್? ಇನ್ನು ಪೂರ್ತಿ ಬಡ್ಜೆಟ್ಟು ನಾನು ನೋಡಿಲ್ಲ, ಪೂರ್ತಿ ಬಡ್ಜೆಟನ್ನು ನೋಡಿಲ್ಲ. ಅದು ಮಿಡ್ಲ್ ಕ್ಲಾಸ್ ಪರವಾಗಿ, ತಾಯಂದಿರ ಪರವಾಗಿ ಒಲವನ್ನು ಇರುವಂಥದ್ದು ಪ್ರಧಾನಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಸೊ ನಾನು ಕೂಡ ಪೂರ್ತಿ ಬಡ್ಜೆಟ್ ನೋಡಿದ ಮೇಲೆ ಕೇಂದ್ರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು, ಸನ್ಮಾನ್ಯ ಪ್ರಧಾನಿಗಳು ಮೋದಿಜಿಯವರು 100% ರಾಜ್ಯಕ್ಕೆ ದೇಶಕ್ಕೆ ಒಳಿತಾಗುವಂಥ ಕೆಲಸವನ್ನು ಮಾಡಿರ್ತಾರೆ. ಯಾಕೆಂದರೆ ದೇಶವನ್ನು ಇವತ್ತು ಪ್ರಪಂಚದ ಸಾಲಿನಲ್ಲಿ ನಿಲ್ಲಿಸಿರುವಂಥವ್ರು ಮೋದಿಯವರು. ಕಾಂಗ್ರೆಸ್ ಇದ್ದಾಗ ಅವನತಿಗೆ ಹೋಗಿತ್ತು, ಇವತ್ತು ಪ್ರಪಂಚದ 5ನೇ ಸ್ಥಾನದಲ್ಲಿ ಭಾರತ ಇದೆ ಅಂತ ಹೇಳಿದ್ರೆ ಅದು ಮೋದಿಯ ಚಾಣಕ್ಯ ಆರ್ಥಿಕ ನೀತಿನೇ ಕಾರಣ. ಸರ್, ಈಗ ಬಿಹಾರದ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ, ಬಟ್ ಕರ್ನಾಟಕದ ಹೆಸರನ್ನೇ ಮೆನ್ಷನ್ ಮಾಡಿಲ್ಲ ಬಜೆಟ್ನಲ್ಲಿ ಅಂತ. ಇಲ್ಲ, ನಾನು ನೋಡಿಲ್ಲ. ನಾನು ಅದನ್ನು ನೋಡಿದ್ಮೇಲೆ ಪೂರ್ತಿ ರಿಯಾಕ್ಷನ್ ನೋಡಿದ್ಮೇಲೆ ನಾನು ಮಾತಾಡ್ತೀನಿ. ಬೆಳಗ್ಗೆನೇ ಮನೆ ಬಿಟ್ಟು ನಾನು ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ ಅಧ್ಯಕ್ಷರು, ಸೆಂಟ್ರಲ್ ಅಧ್ಯಕ್ಷರು ನಮ್ಮ ಗೌಡ್ರು ಬಂದಿದ್ದಾರೆ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತರು ಕಳೆದ 5 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸರಿಯಾದ ಸ್ಪಂದನೆ ಮಾಡಿದೆ. ಮುಖ್ಯಮಂತ್ರಿಗಳ ಆಫೀಸ್ಗೆ ಹೋದಾಗ ಅವ್ರನ್ನ ನೀವು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗ್ರಿ, ಟೆಂಟೆಲ್ಲ ಕಿತ್ತಾಕಿ ಅಂತ ಪೊಲೀಸವ್ರಿಗೆ ಹೇಳಿದ್ದಾರೆ. ಪೊಲೀಸವ್ರನ್ನೆಲ್ಲ ಟೆಂಟು ಬಂದು ಕಿತ್ತಾಕಿ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆಗ ಮಾಧ್ಯಮದವರು ಬಂದಿದ್ದಾರೆ ಅಂತೇಳಿ ಪೊಲೀಸರು ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಇಲ್ಲ ಅಂದರೆ ನೆನ್ನೆನೇ ಟೆಂಟ್ ಕಿತ್ತಾಕೋದು. ಅಂದರೆ ಈ ಸರ್ಕಾರ ಹೋರಾಟ ಮಾಡೋದ್ರ ಮೇಲೂ ದೌರ್ಜನ್ಯ ಮಾಡ್ತಾರೆ. ಅಂದರೆ ಸಂವಿಧಾನದ ಪುಸ್ತಕನ ಯಾವಾಗೂ ಜೋಬಲ್ಲೇ ಇಟ್ಕೊಂಡಿರ್ತಾರೆ. ಅಂಬೇಡ್ಕರ್ ಹೆಸರನ್ನು ದಿನ ಹೇಳ್ತಾನೆ ಇರ್ತಾರೆ. ಆದರೆ ಇಲ್ಲಿ ಮಾಡೋದು ಮಾತ್ರ ಅನಾಚಾರ. ಅದೇನು ಹೇಳ್ತಾರೆ, ಮನೆ ಮುಂದೆ ಬೃಂದಾವನ ಮಾಡೋದು ಅನಾಚಾರ. ಇಲ್ಲಿ ಹೋರಾಟಕ್ಕೆ ಮಾಡುವಂಥದ್ದಕ್ಕೆ ಇರೋವಂಥದ್ದು ಸ್ಥಳ ಇದು. ಆ ಹೋರಾಟಕ್ಕೆ ಹತ್ತಿಕ್ಕುವಂಥ ಒಂದು ನೀಚ ಕೆಲಸವನ್ನು ಈ ಕಾಂಗ್ರೆಸ್ ಮಾಡ್ತಾಯಿದೆ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಏನಾದರೂ ಈ ಥರ ಟೆಂಟ್ ಕಿತ್ತಾಕೋದು, ಶಾಮಿಯಾನ ಕಿತ್ತಾಕೋದು, ಅವ್ರಿಗೆ ಕುಡಿಯೋ ನೀರು ಕೊಡದೇ ಇರೋದು, ಟಾಯ್ಲೆಟ್ಗಳನ್ನೆಲ್ಲ ಬೀಗ ಹಾಕಿರೋದು, ಇವೆಲ್ಲ ಏನಾನ ಮಾಡಿದ್ರೆ ನಾನೇ ಇಲ್ಲಿಗೆ ಬರಬೇಕಾಗ್ತೈತೆ, ಹುಷಾರಾಗಿರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಇವತ್ತು ನಾವು ಅವರ ಡಿಮ್ಯಾಂಡ್ ಏನಿದೆ, ಅವರ ಬೇಡಿಕೆ ಏನಿದೆ, ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇಲ್ಲೇ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ 15,000 ಕೊಡ್ತೀರಿ ಅಂತ ಅವ್ರ ಪ್ರಣಾಳಿಕೆಯಲ್ಲೇ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಮಿನಿ ಅಂಗನವಾಡಿಯವರಿಗೆ 7ರಿಂದ 10,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ಇಮಿಡಿಯೇಟಾಗಿ 2 ವರ್ಷ ಆಗಿದೆ. 2 ವರ್ಷ ಆದ್ರೂ ಕೂಡ ಅವರು ಅಸೆಂಬ್ಲಿಯಲ್ಲಿ ನಾನು 85 ಘೋಷಣೆಗಳನ್ನು ಮಾಡಿದ್ದೆ, 85ನೂ ಕೊಟ್ಟಿದ್ದೀನಿ ಅಂತ. ಯಾಕೆ ಇದರಲ್ಲಿ ಮರ್ತೋದ್ರನಪ್ಪ? ಈ ಘೋಷಣೆ ಯಾರು ಮಾಡಿದ್ದು? ನಾವು ಮಾಡಿಲ್ಲ. ಘೋಷಣೆ ಮಾಡಿರೋರು ನೀವು. ಕೊಡಿ, ನಿಮ್ಮ ಮಾನ ಮರ್ಯಾದೆ ಇದ್ದರೆ ಕೊಡಿ. ಇಲ್ಲಾಂದರೆ ನಾವು ಘೋಷಣೆ ಮಾಡಿಲ್ಲ ಅಂತ ಆದ್ರೂ ಹೇಳಿ, ಕ್ಲಾರಿಫಿಕೇಷನ್. ಕೈ ತಪ್ಪಿಂದ ಔಟಿದೆ, ನಾವು ಟೈಪ್ ಮಾಡೋಕ್ಕೆ ಇರಲಿಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಅವರು ಕ್ಲರ್ಕು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಅದಾದರೂ ಹೇಳಿ. ಕಾಂಗ್ರೆಸ್ ಆಫೀಸ್ ಮಿಸ್ಟೇಕ್ ಆದರೂ ಹೇಳಿ. ಹೇಳಿದೆ ನೀವು. ಇವತ್ತು ಅಂಗನವಾಡಿಯ ತಾಯಂದಿರು ಬಂದು ಬೀದಿಯಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಹೋರಾಟ ಮಾಡ್ದಿದ್ರು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಿರಲ್ಲ. ಎಷ್ಟು ದುರಹಂಕಾರ ಇರಬೇಕು ನಿಮಗೆಲ್ಲ, ಸರ್ಕಾರದಕ್ಕೆ ಎಷ್ಟು ದುರಹಂಕಾರ ಇರಬೇಕು. ತೆರಿಗೆಗಳ ಮೇಲೆ ತೆರಿಗೆ, ಪೆಟ್ರೋಲು, ಡೀಸಲ್ಲು, ಹಾಲು, ಆಲ್ಕೋಹಾಲು, ಏನೇನಾಯ್ತು, ನೀರು, ಬೆಲೆ ಏರಿಕೆ ಒಂದು ಕಡೆ. ಇಷ್ಟೆಲ್ಲ ತೆರಿಗೆ ಬಂದ್ರು ಅವ್ರು ಕೊಡೋಕ್ಕೇನು ದಾಡಿ ನಿಮಗೆ? ಇಷ್ಟೊಂದು ತೆರಿಗೆ ಮಾಡಿದ್ದೀರಲ್ಲ. ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ತೆರಿಗೆ ಹಾಕಿದ್ದೀರ ಹೊಸದಾಗಿ. ಒಂದು ನಯ ಪೈಸೆ ತೆರಿಗೆ ಹಾಕಲ್ಲ ಅಂತೇಳಿ ಅಧಿಕಾರಕ್ಕೆ ಬಂದವ್ರು ನೀವು 20,000 ಕೋಟಿಗೆ ಹೆಚ್ಚು ತೆರಿಗೆ ಹಾಕಿದ್ದೀರಲ್ಲ. ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಯನ್ನು ಯಾಕೆ ಈಡೇರಿಸ್ತಾರ? ಅದಕ್ಕೋಸ್ಕರ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದೀರಿ. ಕಾಂಗ್ರೆಸ್ ಅವರ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿತ್ತೋ ಅದನ್ನಾದರೂ ಮಿನಿಮಮ್ ಈಡೇರಿಸಿ. ಅವರು 25,000 ಕೇಳ್ತಾ ಇದ್ದಾರೆ. ಫಸ್ಟು ನೀವು ಹೇಳಿರೋದನ್ನ ಈಡೇರಿಸಿ. ಅವ್ರನ್ನ ಕರೆದು ಮಾತಾಡೋವಂಥ ಸೌಜನ್ಯ ಆದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮಾಡಿ. ಇಲ್ಲ ಅಂದರೆ ಗಂಟು ಮೂಟೆ, ಅವ್ರನ್ನ ಗಂಟು ಮೂಟೆ ಕಟ್ಕೊಂಡು ಹೋಗುವಂದ್ರಲ್ಲ, ನಿಮ್ಮನ್ನು ಜನ ಆದಷ್ಟು ಶೀಘ್ರವಾಗಿ ಗಂಟು ಮೂಟೆ ಕಟ್ಟಿಸಿ ನಿಮ್ಮನ್ನು ಕಳಿಸ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್
ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತಿದ್ದು. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ CM? ಮಾಡೇ ಆಗೇಬೇಕಲ್ಲ. ಶಾಡೋ CM ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದ್ದೀರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನು ಮಾಡ್ತಾರೆ ಇವರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ. DK ಯಾರ ಹತ್ರ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಯಾರ ಹತ್ರ ಮಾತಾಡಿದ್ದಾರೆ, ಅವರೆಲ್ಲ ನಮ್ಗೆ ಹೇಳ್ತಾರೆ. ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. 15 ಅಥವಾ 16 ಅವತ್ತೇನಾನ ಅಮಾವಾಸ್ಯೆ ಪೌರ್ಣ. ಯಾಕಂದರೆ ಇವರು ಡಿ ಕೆ ಶಿವಕುಮಾರು ಅಮಾವಾಸ್ಯೆ ಇದ್ದರೆ ಪೌರ್ಣಮಿ ಇದ್ದರೆ ಅವ್ರ ಅಧಿಕಾರ ತಗೊಳಲ್ಲ. ಅವರು ಶಿವನ ಭಕ್ತರಲ್ಲ, ಅವರೇ ಹೇಳ್ಕೊಂಡಾಗೆ. ಅದು ಯಾವ ಶಿವನೋ ಗೊತ್ತಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅವತ್ತೇನಾನು ಅಮಾವಾಸ್ಯೆ ಪೌರ್ಣಮಿ ಇದ್ದರೆ ತಗೊಳಲ್ಲ. ಇಲ್ಲ ಅಂದರೆ 15, 16 ಫಿಕ್ಸ್ ಡೇಟ್, ಗ್ಯಾರಂಟಿ ಟ್ರಾನ್ಸ್ಫರ್. ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ಸರ್ ಬಜೆಟ್ ಬಗ್ಗೆ ಏನು ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ಸರ್? ಇನ್ನು ಪೂರ್ತಿ ಬಡ್ಜೆಟ್ಟು ನಾನು ನೋಡಿಲ್ಲ, ಪೂರ್ತಿ ಬಡ್ಜೆಟನ್ನು ನೋಡಿಲ್ಲ. ಅದು ಮಿಡ್ಲ್ ಕ್ಲಾಸ್ ಪರವಾಗಿ, ತಾಯಂದಿರ ಪರವಾಗಿ ಒಲವನ್ನು ಇರುವಂಥದ್ದು ಪ್ರಧಾನಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಸೊ ನಾನು ಕೂಡ ಪೂರ್ತಿ ಬಡ್ಜೆಟ್ ನೋಡಿದ ಮೇಲೆ ಕೇಂದ್ರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು, ಸನ್ಮಾನ್ಯ ಪ್ರಧಾನಿಗಳು, ಮೋದಿಜಿಯವರು 100% ರಾಜ್ಯಕ್ಕೆ, ದೇಶಕ್ಕೆ ಒಳಿತಾಗುವಂಥ ಕೆಲಸವನ್ನು ಮಾಡಿರ್ತಾರೆ. ಯಾಕೆಂದರೆ ದೇಶವನ್ನು ಇವತ್ತು ಪ್ರಪಂಚದ ಸಾಲಿನಲ್ಲಿ ನಿಲ್ಲಿಸಿರುವಂಥವ್ರು ಮೋದಿಯವರು. ಕಾಂಗ್ರೆಸ್ ಇದ್ದಾಗ ಅವನತಿಗೆ ಹೋಗಿತ್ತು. ಇವತ್ತು ಪ್ರಪಂಚದ 5ನೇ ಸ್ಥಾನದಲ್ಲಿ ಭಾರತ ಇದೆ ಅಂತ ಹೇಳಿದ್ರೆ ಅದು ಮೋದಿಯ ಚಾಣಕ್ಯ ಆರ್ಥಿಕ ನೀತಿನೇ ಕಾರಣ. ಸರ್, ಈಗ ಬಿಹಾರದ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ, ಬಟ್ ಕರ್ನಾಟಕದ ಹೆಸರನ್ನೇ ಮೆನ್ಷನ್ ಮಾಡಿಲ್ಲ ಬಜೆಟ್ನಲ್ಲಿ ಅಂತ. ಇಲ್ಲ, ನಾನು ನೋಡಿಲ್ಲ. ನಾನು ಅದನ್ನು ನೋಡಿದ್ಮೇಲೆ, ಪೂರ್ತಿ ರಿಯಾಕ್ಷನ್ ನೋಡಿದ್ಮೇಲೆ ನಾನು ಮಾತಾಡ್ತೀನಿ. ಬೆಳಗ್ಗೆನೇ ಮನೆ ಬಿಟ್ಟು